ರೈಟರ್ ಶ್ರೀಧರ್ ಸಾವಿನ ಸುತ್ತ ಹಲವಾರು ಅನುಮಾನಗಳ ಹುಟ್ಟಾನೆ ಇದೆ. ಅಂಡ್ ಪವರ್ ಟಿವಿ ಈ ಒಂದು ವಿಚಾರವನ್ನ ಇಲ್ಲಿಗೆ ಕೂಡ ಬಿಡೋದಿಲ್ಲ. ಯಾಕೆಂದ್ರೆ ಆ ಬಡ ಮೃತ ಏನಿದ್ದ ಆತನ ತಂದೆ ತಾಯಿಗೂ ಕೂಡ ನ್ಯಾಯ ಸಿಗಬೇಕು, ಆತನ ಸಾವಿಗೂ ಕೂಡ ನ್ಯಾಯ ಸಿಗಬೇಕು. ಸಾವು ಯಾರದೇ ಆದ್ರೂ ಸಾವೇನೆ. ಶ್ರೀಮಂತರು ಸತ್ರು ಪ್ರಾಣನೇ ಹೋಗೋದು, ಬಡವ ಸತ್ರು ಪ್ರಾಣನೇ ಹೋಗೋದು. ಈ ವಿಚಾರವಾಗಿ ಕ್ರುಯಾಲಿಟಿ ಆಫ್ ದ ಕೋರ್. ನೀವು ರೇಣುಕಾ ಸ್ವಾಮಿಯನ್ನು ಮರ್ಡರ್ ಮಾಡಿದ ರೀತಿ ನೋಡಿದರೆ ಯಾರೂ ಎಕ್ಸ್ಕ್ಯೂಸ್ ಮಾಡುವಂತಹ ಮರ್ಡರ್ ಅಲ್ಲ. ಅವನು ನಟನಾಗಲಿ, ಅವನ ದೇಶದ ಪ್ರಧಾನಮಂತ್ರಿ ಆಗಲಿ, ಅವನ ರಾಷ್ಟ್ರಪತಿ ಆಗಲಿ, ಕೊಲೆನೇ. ನೋಬಡಿ ಹ್ಯಾವಿಂಗ್ ಎ ರೈಟ್ಸ್. ದರ್ಶನು ಒಬ್ಬ ಸಿನಿಮಾ ನಟ, VIP. ಯಾರು ಗೊತ್ತಿಲ್ಲ ದರ್ಶನ್ಗೆ? DG ಇಂದ ಹಿಡಿದು ಎಲ್ಲರೂ ದರ್ಶನಿಗೆ ಗೊತ್ತಿತ್ತು. ಒಂದು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳಿದರೆ ನನ್ನ ಹೆಂಡತಿಗೆ ಈ ಥರ ಒಬ್ಬ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಾನೆ ಸರ್, ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದರೆ 5 ನಿಮಿಷಕ್ಕೆ ಆ್ಯಕ್ಷನ್ ತಗೋತಾಯಿದ್ರು. ದರ್ಶನ್ಗೆಲ್ಲ VVIPಗಳ ಪರಿಚಯ ಇತ್ತು. ರಾಜಕಾರಣಿಗಳು ದರ್ಶನೊಟ್ಟಿಗೆ ಡೈಲಿ ಕೂತ್ಕೊಂಡು ಊಟ ಮಾಡೋರಿದ್ರು. ದರ್ಶನ್ಗೆ ಅಂಡರ್ ವರ್ಲ್ಡನ್ನು ಯೂಸ್ ಮಾಡಬೇಕಂತ ಇರಲಿಲ್ಲ, ರೌಡಿಸಮ್ ಯೂಸ್ ಮಾಡಬೇಕಂತ ಇರಲಿಲ್ಲ. ಕರ್ಸೋದು ಮಾಡೋದು ಇದು ಹ್ಯಾಬಿಟ್. ಇಟ್ಸ್ ಹ್ಯಾಬಿಟ್ ಅಲ್ಲ, ದಟ್ ಇಸ್ ಇದು ಏನು ಹೇಳ್ತಾರೆ, ಹುಟ್ಟ ಗುಣ ಗಟ್ಟ ಹತ್ತಿದ್ರು ಹೋಗಲ್ಲ ಅಂತ ಹೇಳ್ತಾರಲ್ವಾ. ತನ್ನನ್ನು ತಾನು ಏನು ಮಾಡಿದ್ರು ಅಂದರೆ ದರ್ಶನ್ ತಲೆಗೆ ಒಂದು ಬಂದ್ಬಿಟ್ಟು ಸೈಕಾಲಜಿ, ನಾನು ಈ ರೀತಿ ಇದ್ರೇ ನನ್ನ ಫ್ಯಾನ್ ಫಾಲೋವರ್ ಇರುವುದು ಅಂತ. ನನ್ನ ಈ ರೌಡಿಸಮ್ಗೆ, ನನ್ನ ಈ ದೌಲತ್ತಿಗೆ ನನ್ನನ್ನು ಎಲ್ಲರೂ ಫಾಲೋ ಮಾಡ್ತಾ ಇರೋದು. ನನ್ನನ್ನು ಕಚಡ ನನ್ನ ಮಗ ಅಂತ ಹೇಳಿದ್ರೇ ಕಚಡ ನನ್ನ ಮಕ್ಕಳು ನನ್ನನ್ನು ಫಾಲೋ ಮಾಡೋದು ಅಂತ ತಿಳ್ಕೊಂಡಿರಬೇಕು. ವಾಟ್ ಈ ಥಿಂಗ್ಸ್. ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಇದ್ರು. ಅದೇ ರೀತಿ ಅವರ ಅಭಿಮಾನಿಗಳು ಅವರು ದೇವ್ರ ಥರ ಪೂಜೆ ಮಾಡ್ತಾ ಇದ್ರು. ಸಿನಿಮಾಗಳಲ್ಲೂ ಅದೇ ಮೆಸೇಜ್ ಅಲ್ಲ, ಅವರನ್ನು ದೇವ್ರ ಥರನೇ ಪೂಜೆ ಮಾಡ್ತಾ ಇದ್ರು. ತಮ್ಮನ್ನು ದೇವರು ಅಂತ ಹೇಳುವ ರಾಜ್ಕುಮಾರನ್ನು ಅಭಿಮಾನಿಗಳು ಅದೇ ರೀತಿ ದೇವ್ರ ಥರ ಪೂಜೆ ಮಾಡ್ತಾ ಇದ್ರು. ಅಂಬರೀಷ್ ಬೈತಾ ಇದ್ರು, ಹಳ್ಳಿ ಸೊಗಡಲ್ಲಿ ಬೈತಾ ಇದ್ರು. ಅವರು ಜನಗಳು ಎಕ್ಸೆಪ್ಟ್ ಮಾಡ್ತಾಯಿದ್ರು. ಅಯ್ಯೋ ನನ್ನ ಅಣ್ಣ ಬೈಬೇಕು, ಹಾರ್ಟ್ ತುಂಬ ಚೆನ್ನಾಗಿದೆ, ಮಂಡ್ಯದ ಇದರಲ್ಲಿ ಬೈಬೇಕು. ಅದೇ ವಿಷ್ಣುವರ್ಧನ್ ಅವರು ನೋಡಿದರೆ ಅವ್ರನ್ನೊಂದು ಸಂತನ ಥರ ನೋಡ್ತಾ ಇದ್ರು. ವಿಷ್ಣುವರ್ಧನ್ ಸ್ಪಿರಿಚುವಲ್ ಅಭಿಮಾನಿಗಳು ನೋಡ್ತಾ ಇದ್ರು. ಇವತ್ತು ಶಿವರಾಜ್ ಕುಮಾರ್ ಇದ್ದಾರೆ, ಸುದೀಪ್ ಇದ್ದಾರೆ, ಯಶ್ ಇದ್ದಾರೆ, ನಮ್ಮಲ್ಲಿ ಒಳ್ಳೆ ದಿಗ್ಗಜ ಹೀರೋಗಳಿದ್ದಾರೆ. ರಮೇಶ್ ನೋಡಿ, ನೀವು ರಮೇಶ್ ಅರವಿಂದ್ ನೋಡಿ, ದ ವೇ ಹಿ ಡಿಗ್ನಿಟಿ ಹಿ ಮೇಂಟೈನ್ಸ್. ನೀವು ಬಿಡಿ, ಅದು ಬಿಡಿ, ಬನ್ನಿ ಪುನೀತ್ ರಾಜ್ಕುಮಾರ್ ಅವರ ಡೆತ್ತನ್ನು ಯಾವ ರೀತಿಯಾಗಿ ಕರ್ನಾಟಕದ ಜನತೆ, ಇಡೀ ಭಾರತದ ಜನತೆ ಯಾವ ರೀತಿಯಾಗಿ ರಾಜ್ಕುಮಾರ್ ಮನೆಯವರು ಅವರನ್ನು ಕಳ್ಕೊಂಡ್ರು, ಅದೇ ರೀತಿ ಪ್ರತಿಯೊಂದು ಮನೆಯವರು ಅನುಭವಿಸಿದ್ರು, ಕಣ್ಣೀರು ಹಾಕಿದ್ರು. ಪುನೀತ್ ರಾಜ್ಕುಮಾರ್ ಅವರು ನಾವು ಕಳ್ಕೊಂಡ್ವಿ ಅಂತ. ನಮ್ಮ ಮನೆಯ ಮಗನನ್ನು ಕಳ್ಕೊಂಡಾಗೆ ನೀವು ನೋಡಿದ್ರಿ, ಬೊಮ್ಮಾಯಿ CM ಆಗಿದ್ರು. ಒಂದು ಇಡೀ ಸರ್ಕಾರನೇ ನಿಂತ್ಕೊಂಡು ಅವರನ್ನು ಕಳಿಸ್ಕೊಡ್ತು. CM ಅವರವರಿಗೆ ತಲೆಗೆ ಮುತ್ತು ಕೊಟ್ಟು ಕಳಿಸ್ತಾರೆ, ನನ್ನ ಮನೆಯ ಮಗ ಅಂತ. ದರ್ಶನ್ ಅಹಂಕಾರದ ಪರಮಾವಧಿ ಮೀರಿಬಿಟ್ಟಿತ್ತು. ತಾನು ಈ ರೀತಿ ಇದ್ರೇ ನನ್ನನ್ನು ನಾನು ಸರಿ ಇಲ್ಲ, ನಾನು ಹಿಂಗೇ ಇರೋದು, ನಾನು ಎಲ್ಲರ ತಂದೆ ತಾಯಿಗೆ ಯಾವ ರೀತಿ ಬೇಕಾದರೆ ಬೈಬೋದು, ನಾನು ಯಾವ ಮೀಡಿಯಾದವ್ರಿಗೆ ಬೇಕಾದರೆ ಯಾವ ಭಾಷೆಯಲ್ಲಿ ಬೇಕಾದರೆ ಮಾತಾಡ್ಬೋದು, ನನ್ನನ್ನು ನಾನು ಕಚಿಡ ನನ್ನ ಮಗ ಅಂತ ಇಡೀ ಒಂದು ಇದರಲ್ಲಿ ಮಾತಾಡ್ಕೊಬೋದು. ಅಂದರೆ ರಾಜ್ಕುಮಾರ್ ಅಭಿಮಾನಿಗಳು ಯಾವಾಗ ದೇವರು ಅಂತ ಹೇಳಿದ್ರೆ ಅವರು ದೇವರಾಗ್ಬಿಟ್ರು. ಅವರಿಗೆ ಇವನು ಕಚಿಡ ನನ್ನ ಮಗ ಅಂತ ಹೇಳಿದರೆ ಯಾವ ರೀತಿಯ ಫ್ಯಾನ್ ಫಾಲೋವರ್ ಇರ್ಬೋದು. ಅದನ್ನೇ ಸಪೋರ್ಟ್ ಮಾಡ್ತಾ ಇದಾರಲ್ಲ ಇವತ್ತು. ಜೈ ಡಿ ಬಾಸ್ ಅಂತ ಹೇಳ್ತಾರೆ. ಅನ್ನಿ, ಐ ಡೋಂಟ್, ಯು ಹ್ಯಾವ್ ಆಲ್ ದ ರೈಟ್ಸ್. ದರ್ಶನನ್ನು ಜೈ ಡಿ ಬಾಸ್ ಅಂದರೆ ನಮಗೇನು ಹೊಟ್ಟೆ ಕಿಚ್ಚಿದೇನಾ? ಇಲ್ಲ, ಜೈ ಡಿ ಬಾಸ್ ಬಿಟ್ಟು ನಮಗೆ ಆರ್ ಬಾಸ್ ಅಂತ ಕರಿಬೇಕಂತ ನಮಗೇನಾದ್ರೂ ಇದೆಯಾ? ಇಲ್ಲ. ತಪ್ಪನ್ನು ತಪ್ಪು ಅಂತ ಹೇಳಿ, ಸರಿಯನ್ನು ಸರಿ ಅಂತ ಹೇಳಿ. ತಪ್ಪು ಮಾಡಿದಾಗ ಅವನು ನಟನೆ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ದಾರಿ ತಪ್ಪಿದ್ದೀನಿ, ಸರಿಯಾಗು ಅಂತ ಹೇಳಿ. ಟೀಚ್ ಹಿಮ್ ಸಮಥಿಂಗ್. ಅಭಿಮಾನಿಗಳು ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಮರ್ಡರ್ ಮಾಡಿದ ದರ್ಶನನ್ನು ಮರ್ಡರ್ ಕೇಸಲ್ಲಿ ಮಾಡಿದ 100 ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಜೈ ಬಿಗ್ ಬಾಸ್. ವಾಟ್ ನಾನ್ಸೆನ್ಸ್. ಇದನ್ನು ಯಾರಾದರೂ ಅವರ ಮನೆಯಲ್ಲಿ ಆದರೂ ಒಪ್ಕೋತಾರ? ಅದೇ ಅವನಿಗಾದರೆ ಅದೇ ಸಾವನ್ನು ಅವನಿಗೆ ಯಾರಾದರೂ ಈ ರೀತಿ ತಗೊಂಡೋಗಿ ಅವನು ಯಾವನು ಬಾಸ್ ಅಂತ ಹೇಳಿ ಕಮೆಂಟ್ ಬರೀತಾನಲ್ಲ, ಅವನನ್ನು ಯಾರಾದರೂ ಈ ರೀತಿ ಎತ್ಕೊಂಡು ಹೋಗಿ ಬಿಟ್ಟು ಚಿತ್ರಹಿಂಸೆ ಮಾಡಿದರೆ ಅವನು ಒಪ್ಕೋತಾನ? ಅವನ ತಂದೆ ತಾಯಿನೋ ಅವನ ಅಣ್ಣ ತಮ್ಮಂದಿರನೋ ಯಾವ ರೀತಿಯಾಗಿ ಈ ರೀತಿ ತಗೊಂಡೋಗಿ ಚಿತ್ರಹಿಂಸೆ ಮಾಡಿ ಗಟರಲ್ಲಿ ನಾಯಿಗೆ ತಿನ್ನುವಾಗೆ ಮಾಡಿದರೆ
ನಾನು ಹೇಳ್ತಾ ಇಲ್ಲ ರೇಣುಕಾ ಸ್ವಾಮಿ ಮೆಸೇಜಸ್ ಕಳಿಸಿದ್ದು ಸರಿ ಸರಿ ಅಂತ ಅಂತ ಹೇಳ್ತಾ ಅಲ್ಲ, ಇಲ್ಲ, ತಪ್ಪೇ. ಆದರೆ ಅದಕ್ಕೆ ಕೊಲೆ ಶಿಕ್ಷೆ ಅಲ್ಲ. ಅದಕ್ಕೆ ಬೇರೆ ಬೇರೆ ದರ್ಶನ್ ದಾರಿಗಳು ಪರ್ಸನಲಿ ಶಿಕ್ಷೆ ಕೊಡಲಿಕ್ಕೆ ಸಂವಿಧಾನದಲ್ಲಿ ಆಗಲಿ ಹ್ಯುಮ್ಯಾನಿಟಿ ಆಗಲಿ ಯಾವ ರೀತಿಯ ರೈಟ್ಸು ದರ್ಶನ್ಗೆ ಇಲ್ಲ. ಕಾನ್ಸ್ಪಿರಸಿ ಥಿಯರಿ ಇದರ ಹಿಂದೆ ಏನು ನಡೆದಿದೆ, ಒಂದು ಮೆಸೇಜ್, ಯಾವ ಅಶ್ಲೀಲ ಮೆಸೇಜ್. ಇವತ್ತು ನಾನು ಹೇಳಿದಲ್ವ ನಿಮಗೆ, CMಗೆ ಬರೀತಾರೆ, PMಗೆ ಬರೀತಾರೆ, ರಾಷ್ಟ್ರಪತಿಗೆ ಬರೀತಾರೆ, ನಮಗೆ ಬರೀತಾರೆ, ನಿಮಗೆ ಎಲ್ಲ ಬರೀತಾರೆ ರೀ. ಅಂಥದ್ದು ಕೊಲೆ ಮಾಡಲಿಕ್ಕೆ ಹೋದರೆ ಭಾರತದ ಜನಸಂಖ್ಯೆಯಲ್ಲಿ ಅರ್ಧದವರನ್ನು ಸಾಯಿಸ್ಬಿಡ್ಬೇಕು. ಬೆಳಗ್ಗೆಯಿಂದ ಸಾಯಂಕಾಲದ ಕೂತ್ಕೊಂಡು ಕೆಲಸ ಇಲ್ಲದವರು ಕಮೆಂಟ್ ಮಾಡುವವರೇ ಇದ್ದಾರೆ. ಅದಕ್ಕೆ ಅಂತಾನೆ ಕೂತಿರೋರು ಇದ್ದಾರೆ. ಅದಕ್ಕೆ ಅಂತಾನೆ ಕೂತ್ಕೊಂಡ ಡೇಟಾ ಫ್ರೀ ಇದೆ, ಅನ್ಲಿಮಿಟೆಡ್ ಡೇಟಾ ಇದೆ, ಮಾಡ್ತಾರೆ. ಅಂಥವ್ರನ್ನೆಲ್ಲ ಎತ್ಕೊಂಡು ಬಂದು ಶೆಡ್ಡಲ್ಲಿ ಹಾಕ್ಕೊಂಡು ಸಾಯಿಸ್ಲಿಕ್ಕಾಗತ್ತಾ? ನೋವೇ. ಇದು ಕ್ರಿಮಿನಲ್ ಮಾತ್ರ ಅಲ್ಲ, ಇದರ ಹಿಂದೆ ಈ ರೀತಿಯ ಹ್ಯಾಬಿಟ್ಸ್ಗಳನ್ನು ಎಷ್ಟು ಮಾಡಿರ್ಬೋದು ಅಂತ, ಈ ರೀತಿ ಇನ್ನೆಷ್ಟು ಆಗಿರ್ಬೋದು ಅಂತ. ವೇ ಆಫ್ ಇಟ್ ಟಾಕ್ಸ್. ನಾವು ನಮ್ಮನ್ನು ಯಾವ ರೀತಿಯಾಗಿ ಜನಗಳ ಮುಂದೆ ಬಿಂಬಿಸ್ತೀವಿ, ದಟ್ ಕೌಂಟ್ಸ್ ಮೋರ್. ನೀವು ನೋಡಿ, ಯಾವುದೋ ಒಂದು ಉಮಾಪತಿಯವರ ಒಂದು ಜಗಳ ಆಗುತ್ತೆ, ದ ಲ್ಯಾಂಗ್ವೇಜ್ ಇಟ್ಸ್ ಕೌಂಟ್ಸ್. ನೀನು ಮನೆಯಲ್ಲಿರುವಾಗ ನಿನ್ನ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ನಿನ್ನವರೊಟ್ಟಿಗೆ ಜಗಳ ಮಾಡುವಾಗ ನೀನು ಯಾವ ಭಾಷೆಯನ್ನು ಮಾತಾಡು, ಯು ಹ್ಯಾವ್ ಆಲ್ ದ ರೈಟ್ಸ್. ನೀವು ಯಾವ ಭಾಷೆಯಲ್ಲೂ ಮಾತಾಡು. ಅಂಬರೀಷ್ ಬೈದಿದ್ದೇ ಜನಗಳಿಗೆ ಖುಷಿ ಆಗ್ತಾ ಇತ್ತು, ನಮ್ಮ ಅಣ್ಣ ಬೈಲಿ ಅಂತ. ಅಥವಾ ನಾನು ಯಾರಿಗಾದರೂ ನನಗೆ ಬೇಕಾದವ್ರಿಗೆ ಬೈದರೆ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಬೋದು, ಅವರು ಹಿಂಗೆ ಬೈಯುವುದೇ ಹಿಂಗೆ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಬೋದು. ಬಟ್ ವೆನ್ ಯು ಆರ್ ಪಬ್ಲಿಕ್ ಸ್ಪೀಚಲ್ಲಿರ್ತೀಯ, ನೀನು ಪಬ್ಲಿಕಲ್ಲಿರ್ತೀಯ, ಆ್ಯಂಡ್ ಯು ಆರ್ ಎ ಲೀಡರ್, ಯು ಆರ್ ಎ ಇನ್ಸ್ಪಿರೇಷನ್ ಟು ಸೋ ಮೆನಿ ಪೀಪಲ್, ವಾಟ್ ಯು ಆರ್ ಟ್ರೈಂಗ್ ಟು ಸೇ, ತಗಡೆ ಅಂತ. ಅವನೊಬ್ಬ ತಗಡು. ಇವತ್ತು ಲ್ಯಾಂಗ್ವೇಜ್ ಇವತ್ತು ಯಾರು ತಗಡಾಗಿದ್ದು? ಕಾಲ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ. ಯಾವಾಗ ಎಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಪೆನ್ ಡ್ರೈವ್ ತೋರಿಸ್ತಾ ಇದ್ದವರ ಫ್ಯಾಮಿಲಿಯಲ್ಲೇ ಪೆನ್ ಡ್ರೈವ್ ಬಿಡುಗಡೆ ಆಯಿತು. ಕರೆಕ್ಟ್. ಪೆನ್ ಡ್ರೈವ್ ಅನ್ನು ಹಿಡ್ಕೊಂಡು ಇಡೀ ವಿಧಾನಸಭೆಯಲ್ಲಿ ನಿಂತ್ಕೊಂಡವರ ಮನೆಯಲ್ಲೇ ಪೆನ್ ಡ್ರೈವ್ ತೋರಿಸಿದ್ದವರ ಮನೆಯದ್ದೇ ಪೆನ್ ಡ್ರೈವ್ ರಿಲೀಸ್ ಆಯಿತು. ವಿ ಡೋಂಟ್ ನೋ ವೆನ್ ವಾಟ್ ವಿಲ್ ಹ್ಯಾಪನ್. ಒಂದು ಸ್ವಲ್ಪ ಇದು ಬಿಡಿ, ಕಾಮನ್ ಸೆನ್ಸ್ ಬಿಡಿ, ಅಟ್ಲೀಸ್ಟ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಸೊಸೈಟಿಯಲ್ಲಿ ನಾನು ಏನಿರಬೇಕು, ಒಬ್ಬ ಹೀರೋ ಆದವನು, ಒಬ್ಬ ರೋಲ್ ಮಾಡೆಲ್ ಅಂತ ಜನಗಳು ಸ್ವೀಕರಿಸುವವನು ಇರುವಂತಹ ಕಾಮನ್ ಸೆನ್ಸ್ ಇಲ್ಲದ ಮನುಷ್ಯನನ್ನು ಡಿ ಬಾಸು, ಜೈ ಬಾಸು, ತನ್ನಂತಾನೇ ನಾನು ಕಚಡ ನನ್ನ ಮಗ ಅಂತ ಕರ್ಕೊಳ್ಳುವಂತಹ ಮನುಷ್ಯನನ್ನು, ಅಂಡ್ ವಾಟ್ ಕೈಂಡ್ ಆಫ್ ಫಾಲೋವರ್. ತಾಯಿ ನೋಡಲ್ಲ, ತಮ್ಮನ್ನು ನೋಡಲ್ಲ, ಹೆಂಡ್ತಿನ ನೋಡಲ್ಲ. ನೀನು ಮಜಾ ಮಾಡಪ್ಪ. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಸ್ಪೆಂಡ್ ಯುವರ್ ಮನಿ. ಅರ್ನ್ ಮಾಡೋದೇನಕ್ಕೆ? ಜೀವನದಲ್ಲಿ ತಾನು ಕುಡಿಬೇಕು, ತಿನ್ನಬೇಕು, ಮಜಾ ಮಾಡಬೇಕು, ಇರಬೇಕು. ಐ ಡೋಂಟ್ ಕಮೆಂಟ್ ಎನಿಬಡಿ. ನೀನು ಹೋಗಿ ಸ್ವಿಸ್ಸಲ್ಲಿ ಡಿಪಾಸಿಟ್ ಇಡಪ್ಪ, ಡಬಲ್ ಮಾಡಪ್ಪ ಅಂತ. ಇಟ್ ಈಸ್ ಹಿಸ್ ರೈಟ್ಸ್ ಟು ಸ್ಪೆಂಡ್ ದಿಸ್ ಮನಿ. ಆ್ಯಂಡ್ ಫಿಲ್ಮ್ ಮಾಡೋದು ಇಟ್ ಈಸ್ ನಾಟ್ ಎ ಈಸಿ ಜಾಬ್, ಇಟ್ಸ್ ಎ ಹಾರ್ಡ್ ವರ್ಕ್ ಟು. ಆ್ಯಕ್ಟ್ ಮಾಡೋದಂದರೆ ನಾವು ಹೇಳ್ದಂಗೆ ಏನಪ್ಪ ಆ್ಯಕ್ಟ್ ಮಾಡ್ತಾನೆ, ನೋ, ಅದು ನಮಗಿಂತಲೂ ದೊಡ್ಡ ಕೆಲಸ ಅದು. ಅದಕ್ಕೆ ಹಾರ್ಡ್ ವರ್ಕ್ ಇರಬೇಕು. ಅವನು ಬಾಡಿ ಮೇಂಟೈನ್ ಮಾಡಬೇಕು, ಅವನ ಹೆಲ್ತ್ ಮೇಂಟೈನ್ ಮಾಡಬೇಕು, ಅವನ ಬ್ಯೂಟಿ ಮೇಂಟೈನ್ ಮಾಡಬೇಕು. ಏಜ್ ಆಗ್ತಾ ಇದ್ದಾಗೆ ಚಾಲೆಂಜಸ್ ಇರುತ್ತೆ. ರೋಲ್ಗೆ ತಕ್ಕಾಗೆ ಅವನು ಆ್ಯಕ್ಟ್ ಮಾಡಬೇಕು. ಯಾವ ಸ್ಟ್ರೆಸ್ಗಳನ್ನಿದ್ರೂ ಅವನು ಫಿಲ್ಮ್ಗೆ ಹೋಗಿ ನಿಂತ್ಕೊಂಡಾಗ ಅದನ್ನೆಲ್ಲ ಮರೆತು ಬಿಟ್ಟು ಅವನು ಆ ಪಾತ್ರದೊಳಗಡೆ ಹೋಗಬೇಕು. ಅದೆಲ್ಲ ಇದೆ. ಇಟ್ ಇಸ್ ಎ ವೆರಿ 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 ಹಾರ್ಡ್ ವರ್ಕ್. ನಾವು ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಗಲ್ಲ. ಕರೆಕ್ಟ್. ಬಟ್ ಸ್ಟಿಲ್ ಅಂಥದ್ದು ಆ್ಯಕ್ಟ್ ಮಾಡ್ತಾ ಇದ್ದ ದರ್ಶನ್ಗೆ ತಾನು ಪಬ್ಲಿಕ್ಕಿನ ಮುಂದೆ ರೋಲ್ ಮಾಡೆಲ್ ಆಗಿ ತನ್ನ ಅಭಿಮಾನಿಗಳ ಮುಂದೆ ಆ್ಯಕ್ಟ್ ಮಾಡಲಿಕ್ಕೆ ಮರ್ತೇ ಬಿಟ್ರು. ಅಲ್ಲಿ ಅವ್ರು ಏನು ಎಣಿಸಿದ್ರು ಅಂದರೆ, ಇಲ್ಲಿ ನಾನು ವಿಲನ್ ಆದರೆ ಮಾತ್ರ ನಾನು ಹೀರೋ ಆಗ್ತೀನಿ, ನನಗೆಲ್ಲ ಹೆದರು ಬಿಡ್ತಾರೆ. ಏನಾಯ್ತಂದರೆ, ಎಲ್ಲ ಪ್ರೊಡ್ಯೂಸರ್ಗಳು, ಎಲ್ಲ ಡೈರೆಕ್ಟರ್ಗಳು ಒಂದು 4 ಜನ ಬಿಟ್ಟರೆ, ಇವನು ಸಾಹಸ ಬೇಡಪ್ಪ, ಯಾಕಪ್ಪ ಇವನು ಬಾಯಿಗೆ ಬೀಳುದು ಅಂತ ಇತ್ತು. ಐ ಥಿಂಕ್ ಇವರು ಅದನ್ನು ಪಾಸಿಟಿವ್ ಆಗಿ ತಗೊಂಡ್ರೆ, ನನ್ನನ್ನು ನೋಡಿದ್ರೆ ಎಲ್ಲರೂ ಹೆದರ್ಕೋತಾರೆ ಅಂತ. ನಾನು ಏನು ನನಗಿಂತ ದೊಡ್ಡವರು ಯಾರಿದ್ದಾರೆ ಅನ್ನುವ ಮನೋಭಾವನೆಗೆ ಇಳಿದಿದ್ದರಿಂದ ಇವತ್ತು 7 ದಿನ, ಪುನಃ 5 ದಿನ, 13 ದಿನ ಕಸ್ಟಡಿಯಲ್ಲಿರೋದು. ಅದೇ ಹೇಳಿದ್ದು ಕಾಲಾಯೇ ತಸ್ಮೈ ನಮಃ ಅಂತ. ಈಗ ಒಂದು ಬೀಡಿ ಆದರೂ ಕುಡಿಯಪ್ಪ, ನನಗೆ ಸಿಗರೆಟ್ ತೊಂದಿಲ್ಲ, ಒಂದು ಬೀಡಿ ಆದರೂ ಕುಡಿ ಅಂತ ಕೇಳುವ ಪರಿಸ್ಥಿತಿಗೆ ದರ್ಶನ್ ಅವ್ರು ಬಂದವರೆ. ದಟ್ ಈಸ್ ವಾಟ್ ನಾನು ಹೇಳ್ತಾ ಇರೋದು. ಸತ್ತಿದ್ದು ಮಿಲಿಯನರ್ ಅಲ್ಲ, ಬಿಲಿಯನರ್ ಅಲ್ಲ, ಒಬ್ಬ ಕಾಮನ್ ಪರ್ಸನ್. ತನ್ನ ಸಾವುಗೆ, ತನ್ನ ಮಗನ ಸಾವುಗೆ
ನ್ಯಾಯ ಕೊಡಿ ಅಂತ ಕೇಳಲು ವ್ಯವಸ್ಥೆ ಇಲ್ಲದ ಪರಿಸ್ಥಿತಿಯಲ್ಲಿಲ್ಲದ ಅವರು ಇವತ್ತು ಕೇಳ್ತಾ ಇದ್ದಾರೆ, ನಮಗೆ ನ್ಯಾಯ ಬೇಕು. ನಾವು ಯಾರ ಹತ್ರ ಕೇಳಲಿ? ಗೌರ್ಮೆಂಟ್ ಮಿನಿಸ್ಟ್ರು ಯಾವಾಗ? ಯಾರು ನಮ್ಗ ಗೌರ್ಮೆಂಟ್ ಮಿನಿಸ್ಟ್ರು? ಗೌರ್ಮೆಂಟ್ ಇರೋದು, ಮಿನಿಸ್ಟ್ರ್ ಇರೋದು ದೊಡ್ಡವರಿಗೆ. ಸರ್, ಈಗ ದೊಡ್ಡವರು ಹೆಸರು ಮಾಡಿದ್ದಾರೆ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು ಮುಚ್ಚಾಕುವಂಥ ವ್ಯವಸ್ಥೆ ಯಾಕೆ? ವ್ಯವಸ್ಥೆ ಅಲ್ಲ. ಇಫ್ ಪತ್ರಿಕೋದ್ಯಮ ನಾವು ಏನು ಹೇಳ್ತೀವಿ, ಜರ್ನಲಿಸ್ಟ್ಗಳು ಕರೆಕ್ಟಾಗಿದ್ದರೆ, ಸಿಸ್ಟಮನ್ನು ಕ್ವಶನ್ ಮಾಡಿದರೆ ವ್ಯವಸ್ಥೆನೂ ಸರಿಯಾಗುತ್ತೆ. ಐ ಥಿಂಕ್ ಈ ವಿಚಾರದಲ್ಲಿ ವ್ಯವಸ್ಥೆನೂ ವಿ ಶುಡ್ ಅಪ್ರಿಷಿಯೇಟ್. ಈ ದರ್ಶನ್ ವಿಷಯ ಇಷ್ಟು ಸೀರಿಯಸ್ ಆಗಲಿಕ್ಕೆ ಈಗ ಪೊಲೀಸ್ ಅವರೊಟ್ಟಿಗೆ ಮಾಧ್ಯಮದವರು ಇದನ್ನು ಕರೆಕ್ಟಾಗಿ ಜನಸಾಮಾನ್ಯರಿಗೆ ತಿಳಿಸಿದ್ರಿಂದ ಎಕ್ಸಾಕ್ಟ್ಲಿ ದಾರಿ ತಪ್ಪುವ ಯಾವ ಸಾಧ್ಯತೆಯೂ ಇಲ್ಲ ಅಂತ. ದಾರಿ ತಪ್ಪಲಿಕ್ಕೆ ಮಾಧ್ಯಮಗಳು, ಪತ್ರಿಕೋದ್ಯಮ ಬಿಡಲ್ಲ ಅನ್ನ. ಅದಕ್ಕೆ ನಮ್ಮನ್ನು 4ನೇ ಅಂಗ ಅಂತ ಕರೆಯುವುದು. 4ನೇ ಅಂಗ ಅಂತ ಏನಕ್ಕೆ ಕರೆಯುವುದು? ನಾವು ಸಂವಿಧಾನದ 4ನೇ ಅಂಗ ಅಲ್ಲ, ಆ 3 ಅಂಗಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕಿರುವಂತಹ ಸಿಸ್ಟಮ್ ದಾರಿ ತಪ್ಪದೆ ಹೋಗಲಿಕ್ಕೆ ನೋಡ್ಕೊಳ್ಳುವಂತಹ ಒಂದು ವಿ ಆರ್ ದ ವಾಚ್ ಡಾಗ್ಸ್. ಜರ್ನಲಿಸ್ಟ್ ಪತ್ರಿಕೋದ್ಯಮ ಅಂದೆ ವಿ ಶುಡ್ ಆ್ಯಕ್ಟ್ ಲೈಕ್ ಎ ವಾಚ್ ಡಾಗ್ಸ್. ಇವ್ರು ಏನು ಮಾಡ್ತಾರೆ ಅಂತ, ಸಿಸ್ಟಮ್ ದಾರಿ ತಪ್ಪಬಾರ್ದು ಅಂತ. ಸಿಸ್ಟಮ್ ದಾರಿ ತಪ್ಪಿದ್ರೆ ದೇಶನೇ ದಾರಿ ತಪ್ಪುತ್ತೆ. ಐ ಥಿಂಕ್ ಈ ವಿಚಾರದಲ್ಲಿ ದಟ್ಸ್ ವಾಟ್ ಹ್ಯಾಪನಿಂಗ್. ವಿ ಶುಡ್ ಅಪ್ರಿಷಿಯೇಟ್ ಆಲ್ ದ ಮೀಡಿಯಾಸ್ ಹಿಯರ್. ಈ ವಿಚಾರದಲ್ಲಿ ಗವರ್ನಮೆಂಟ್ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಎವ್ರಿಬಡಿ, ಈವನ್ ಪ್ರಜ್ವಲ್ ವಿಷಯ ಬಂದಾಗ ಈವನ್ ನಾವು ಫಸ್ಟ್ ತಗೊಂಡಿದ್ರು, ನಾವು ಅದನ್ನು ಬ್ರೇಕ್ ಮಾಡಿದ್ರು, ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು. ಫೈನಲಿ ಎಲ್ಲರೂ ನಿಂತ್ಕೊಂಡ್ರು. ಹೌದು, ಇವನ್ ಇಂಟರ್ನ್ಯಾಷನಲ್ ಮೀಡಿಯಾಗಳು ನಿಂತ್ಕೊಂಡ್ಬಿಡ್ತು. ಒಂದು ರೀಜನಲ್ ಚಾನಲ್ ಮಾಡಿದಂಥ ನ್ಯೂಸನ್ನು ಇಂಟರ್ನ್ಯಾಷನಲ್ ಮೀಡಿಯಾಗಳು ನಿಂತ್ಕೊಂಡ್ಬಿಡ್ತು. ಹೌದು, ವಾಟ್ ದಟ್ ಎ ರೀಜನಲ್ ಚಾನಲ್, ಒಂದು ಪವರ್ ಟಿವಿ ಮಾಡಿದ್ದು ಸತ್ಯ ಅಂತ. ಇಟ್ ಈಸ್ ನಾಟ್ ನಮ್ಮ ನ್ಯೂಸ್ ಅಂತಲ್ಲ, ನಮ್ಮ ಸೊಸೈಟಿಗಾಗುವ ಅನ್ಯಾಯವನ್ನು ತೋರಿಸುವಂಥ ಕ್ಷಣ.